ಬಾಂಗ್ಲಾದೇಶದಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ಹತ್ಯೆ ಹಾಗೂ ದೌರ್ಜನ್ಯ ಖಂಡಿಸಿ ಹಾಗೂ ಅಲ್ಲಿ ಹಿಂದೂಗಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರಾಜತಾಂತ್ರಿಕ ಒತ್ತಡ ಹೇರಲು ಹಾಗೂ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಂ ಮುದೋಳ್ ಮಾತನಾಡಿ, ಬಾಂಗ್ಲಾದೇಶದಲ್ಲಿನ ವಿದ್ಯಾರ್ಥಿ ಮುಖಂಡ ಶರೀಫ್ ಉಸ್ಮಾನ್ ಹಾದಿ ಹತ್ಯೆ ಬಳಿಕ ಹಿಂದೂಗಳ ಮೇಲಿನ ದೌರ್ಜನ್ಯ ಮಿತಿ ಮೀರಿದೆ. ಗುರುವಾರ ಮತ್ತೊಬ್ಬ ಹಿಂದೂ ವ್ಯಕ್ತಿಯ ಮೇಲೆ ಹರಿತವಾದ ಆಯುಧಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಬೆಂಕಿ ಹಚ್ಚುವ ಮೂಲಕ ಹತ್ಯೆಗೆ ಯತ್ನಿಸಲಾಗಿದೆ. ಡಿಸೆಂಬರ್ 31ರಂದು ಶರಿಯತ್ ಪುರ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ದುಷ್ಕರ್ಮಿಗಳ ಗುಂಪು 50 ವರ್ಷದ ಹಿಂದೂ ಉದ್ಯಮಿ ಕೋಕೋನ್ ದಾಸ್ ಎಂಬಾತನ ಮೇಲೆ ದಾಳಿ ನಡೆಸಿದೆ. ಬಳಿಕ ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದೆ. ಬುಧವಾರ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದ ಕೋಕೋನ್ ದಾಸ್ ಅವರನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದೆ. ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದೆ. ಕೋಕೋನ್ ದಾಸ್ ಅವರು ಜೀವ ಉಳಿಸಿಕೊಳ್ಳಲು ರಸ್ತೆ ಬದಿಯಲ್ಲಿದ್ದ ಕೊಳಕ್ಕೆ ಹಾರಿದರು. ಸ್ಥಳೀಯ ನಿವಾಸಿಗಳು ರಕ್ಷಣೆಗೆ ಧಾವಿಸುತ್ತಿದ್ದಂತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕೊಳದಲ್ಲಿ ಬಿದ್ದಿದ್ದ ದಾಸ್ ಅವರನ್ನ ರಕ್ಷಿಸಿದ ಸ್ಥಳೀಯರು ಸಮೀಪದ ಆಸ್ಪತ್ರೆಗೆ. ಈ ಘಟನೆ ಡಿಸೆಂಬರ್ 29ರಂದು ನಡೆದಿತ್ತು. ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾ ಅಂತ್ಯಕ್ರಿಯೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಭಾಗಿಯಾಗಿದ್ದರು. ಸಚಿವರ ಭೇಟಿ ಬಳಿಕ ಈ ಸಂಬಂಧದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂಬ ಸರ್ಕಾರದ ಆಶಾವಾದದ ನಡುವೆ ಮತ್ತೊಬ್ಬ ಹಿಂದೂ ವ್ಯಕ್ತಿಯ ಮೇಲೆ ಹಲ್ಲೆ ಸಂಬಂಧ ಸುಧಾರಣೆ ಹಾದಿಗೆ ಅಡ್ಡಗೋಡೆಯಾಗಿದೆ. ಅದರಿಂದ ಭಾರತದ ಘನ ಸರ್ಕಾರ ಬಾಂಗ್ಲಾದೇಶದಲ್ಲಿನ ಅಮಾಯಕ ಹಿಂದೂಗಳ ಮೇಲಿನ ದೌರ್ಜನ್ಯಗಳನ್ನು ಹಾಗೂ ಹತ್ಯೆಗಳನ್ನು ನಿಯಂತ್ರಿಸುವಂತೆ ಆ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡಗಳನ್ನು ಹೇರುವುದಲ್ಲದೆ ಅವರ ರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿ ಏನಂತಂದ್ರೆ, ಬಾಂಗ್ಲಾದೇಶ ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಡಿಸೆಂಬರ್ 18ನೇ ತಾರೀಕಿನಿಂದ ನಡೆದಂತ ಈ ಹಿಂದೂಗಳ ಕೊಲೆಯನ್ನ ಖಂಡಿಸಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಮಾಡಲೇಬೇಕು. ಯಾಕಂದ್ರೆ ರಾಜತಾಂತ್ರಿಕ ಹೂಡಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಣೆ ಮಾಡುದು ಪ್ರಧಾನಮಂತ್ರಿಗಳ ಕೆಲಸ. ಮೊನ್ನೆ ಗುರುವಾರ ದಿವಸ ಕೋಕೆನ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಮರಳಿ ತನ್ನ ಮನೆಗೆ ಹೋಗುವಾಗ ಅಲ್ಲಿರ್ತಕ್ಕಂಥ ಕೆಲವು ದುಷ್ಕರ್ಮಿಗಳು ಆ ವ್ಯಕ್ತಿಯನ್ನ ಹಿಡಿದು ಅವನಿಗೆ ಚಾಕು ಇರ್ತ ಮಾಡಿ ಅವನ ಮೈ ಮೇಲೆ ಪೆಟ್ರೋಲ್ ಹಾಕಿ ಅವನನ್ನ ಸುಡ್ತಾರೆ. ಆ ವ್ಯಕ್ತಿ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಾಜು ಇದ್ದಂತ ಒಂದು ಕೊಳವೆ ಬಾವಿಯಲ್ಲಿ ಚಿಗಿದು ತನ್ನ ಪ್ರಾಣವನ್ನ ರಕ್ಷಣೆ ಮಾಡ್ಕೋತಾನೆ. ಇರ್ತಕ್ಕಂಥ ಜನರು ಅವನ ರಕ್ಷಣೆ ಮಾಡಿ ಢಾಕಾದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಇದ್ರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಹಿಂದೂಗಳನ್ನ ಈ ರೀತಿ ಬರ್ಬರ ಹತ್ಯೆ ಮಾಡ್ತಕ್ಕಂಥ ಕೋಮುವಾದಿ ವ್ಯಕ್ತಿಗಳನ್ನ ಆದಷ್ಟು ಅವರನ್ನ ತಡಿಬೇಕಂತ ಕೇಳ್ಕೊತಾ ಇದ್ದೀನಿ. ಸುಧೀರ್ ಮುದೋಳ್, ಜಯ ಕನ್ನಡ ಸಂಘಟನೆ, ಧಾರವಾಡ ಜಿಲ್ಲಾ. ದೇಶ ಬಾಂಗ್ಲಾದೇಶದ ಜೊತೆ ಉತ್ತಮ ಬಾಂಧವ್ಯವನ್ನ ಮೊದಲಿನಿಂದಲೂ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಏನಂತ ಹೇಳಿದ್ರೆ, ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಲ್ಲಿ, ಆ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕಾದಂತ ಮಧ್ಯಂತರ ಬಾಂಗ್ಲಾ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಾದಂತ ರಕ್ಷಣೆಯನ್ನ ಕೊಡ್ತಾ ಇಲ್ಲ. ನಾವು ಎಷ್ಟು ಸಹೃದಯಗಳು ಅಂತ ಹೇಳಿದ್ರೆ, ಬಾಂಗ್ಲಾದೇಶದಿಂದ ರಾತ್ರೋರಾತ್ರಿ ಪಲಾಯನ ಮಾಡಿದಂತ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಅವರಿಗೆ ನಮ್ಮ ದೇಶ ಆಶ್ರಯ ಕೊಟ್ಟೈತೆ. ಅಲ್ಲಿನ ಒಬ್ಬ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರು ತೀರ್ಕೊಂಡಾಗ ಭಾರತ ದೇಶದಿಂದ ಎಸ್ ಜಯಶಂಕರ್ ಅವರು ಸಂತಾಪ ಪತ್ರವನ್ನ ಮೋದಿ ಅವರು ಅಲ್ಲಿ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿರ್ತಾರೆ. ಅಂದ್ರೆ ನಮ್ಮ ಬಾಂಗ್ಲಾ ಮತ್ತು ಭಾರತ ದೇಶ ಯಾವತ್ತೂ ಮಿತ್ರ ರಾಷ್ಟ್ರಗಳು. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅಲ್ಲಿನ ಕೆಲವು ಮತೀಯವಾದಿಗಳು, ಕೋಮುವಾದಿಗಳು ಅಲ್ಲೇ ದೌರ್ಜನ್ಯ ಮತ್ತು ಹತ್ಯೆ
ಕ್ರೂರವಾಗಿ ಹತ್ಯೆ ಮಾಡ್ತಕ್ಕಂತ ಘಟನೆ ಬಹಳ ಗಂಭೀರವಾಗಿ ತಗೋಬೇಕಾಗಿತ್ತು ಕೇಂದ್ರ ಸರ್ಕಾರ. ಈ ಕುರಿತಂತೆ ಮಾನ್ಯ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿ ಅವರು ಕೂಡಲೇ ಧ್ವನಿ ಎತ್ತಬೇಕಾಗಿತ್ತು. ಆದ್ರೆ ಈವರೆಗೂ ಯಾವುದೇ ಧ್ವನಿಯನ್ನ ಅವ್ರು ಎತ್ತಿಲ್ಲ. ಸೊ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದು ಅಲ್ಲದೆ ಅಲ್ಲಿನ ಬಾಂಗ್ಲಾದೇಶದಲ್ಲಿನ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸುವಂತೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಒಂದು ಸರ್ಕಾರಕ್ಕೆ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವರು ಒತ್ತಡ ಮಾಡಬೇಕು. ರಾಷ್ಟ್ರಪತಿಯವರು ಕೂಡ ಈ ಕುರಿತಂತೆ ಅಲ್ಲಿನ ಸರ್ಕಾರದೊಂದಿಗೆ ಮಾತಾಡಿ ಅಲ್ಲಿನ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ನಾವು ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಣ ದೊಡ್ಮನಿ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವ ಅಧ್ಯಕ್ಷ. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಲಕ್ಷ್ಮಣ್ ಬಾ ದೊಡ್ಮನಿ, ಚಂದ್ರು ಅಂಗಡಿ, ಮಂಜುನಾಥ್ ಸುತ್ತಗಟ್ಟಿ, ಎಚ್ ರಾಮಣ್ಣ, ವಿರೂಪಾಕ್ಷಯ್ಯ ಹುಬ್ಬಳ್ಳಿ ಮಠ್, ಗಂಗಪ್ಪ ದೊಡ್ಮನಿ, ನಾರಾಯಣ ಮಾದರ್, ಹನುಮಂತ್ ಮೊರಬ್, ಅಲ್ತಾಫ್ ಜಾಲೆಗಾರ್, ಹರೀಶ್ ನಾಯಕ್, ಮಣಿಕಂಠ ಹವಾಲ್ದಾರ್, ಮಂಜುನಾಥ್, ಗಿರಿರಾಜ್ ಮೇಲಿನ್ಮನಿ, ರಾಜು ಚಲವಾದಿ, ಜಾಕಿರ್ ಖಾನ್, ಪ್ರಕಾಶ್ ಹಿರೇಮಠ್, ದುರ್ಗಪ್ಪ ಕಡೆಮನಿ, ರಾಜು ಜುನಾಯ್ಕರ್, ಮಂಜುನಾಥ್ ಹೊಸಮನಿ, ಮುತ್ತು ಕುಲಕರ್ಣಿ, ರಾಜು ಗೌಳಿ, ರಮೇಶ್ ಗೌಳಿ, ಅಮಿತ್ ಗೌಳಿ, ಪ್ರಕಾಶ್ ಹಿರೇಮಠ್, ಪ್ರಶಾಂತ್ ಹಿರೇಮಠ್, ಶಬೀರ್ ಅತ್ತಾರ್, ಸಂಜಯ್ ಜಿಂದ್ರಾಳೆ, ರೆಹಮಾನ್ ಸಾಬ್ ನಿಚ್ಚಣಕಿ, ವಿವೇಕ್ ಬಿರಾದರ್, ಚಂದ್ರು ಮಾಮನಿ, ಉಮೇಶ್ ಗುಣಕಿ, ಶಶಾಂಕ್ ದೊಡ್ಮನಿ, ಪ್ರಶಾಂತ್ ಕಸ್ಬೇದ್, ವಿಜಯ್ ಪುಟ್ಟಣವರ್, ಪ್ರಶಾಂತ್ ಹಿರೇಮಠ್, ಸಂಜು ಮಠಪತಿ, ನೀಲ್ಕಂಠ್ ಗುಲ್ಬರ್ಗಾ, ಸೋಮು ಸಿಂದಗಿ ಇನ್ನೂ ಅನೇಕರು ಭಾಗವಹಿಸಿದ್ದರು.